ಅದು ಗಾಢವಾಗಿ ಅದರ ಮೇಲೆ ಅಧ್ಯಯನ ಮಾಡಿ ಒಂದು ಈ ಮನೆಯಲ್ಲಿ ನಡೆಯುವಂಥ ಕಥೆನ ತಂದು ಇಕ್ಕಿ ತೆಗೆದು ನಿಮ್ಮ ಮುಂದೆ ತರೋ ಒಂದು ಪ್ರಯತ್ನ ಮುಂಬರುವ ತಿಂಗಳು ಏಪ್ರಿಲ್ 10ಕ್ಕೆ ಇದೆ. ಏಪ್ರಿಲ್ 10 ನಿಮಗೆ ಸಿನಿಮಾ ತೆರೆಗೆ ಬಂದಿದೆ. ನಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಉತ್ತರ ಕರ್ನಾಟಕದ ಮಣ್ಣಿನ ಕತೆ, ಆಮೇಲೆ ಈ ಭಾಷೆಯ ಕತೆ, ಟೋಟಲ್ ಒಂದು 50ರಿಂದ 55 ದಿವಸಗಳ ಕಾಲ ಇಲ್ಲಿ ಚಿತ್ರೀಕರಣ ಮಾಡಿದ್ದೀವಿ. ಏನು ಚಿತ್ರೀಕರಣ ಮಾಡಿದ್ದೀವಿ ಅವತ್ತಿನ ದಿವಸದಲ್ಲಿ ನೀವೆಲ್ಲ ಸ್ಥಳೀಯರು ಹೇಗೆ ನಮಗೆ ಸಪೋರ್ಟ್ ಮಾಡಿದ್ದೀರಿ ಚಿತ್ರಕ್ಕೆ, ಅದೇ ರೀತಿ ಈಗ ಸಿನಿಮಾ ಮುಗಿದು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಅದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಈ ಚಿತ್ರದಲ್ಲಿ ಯಥೇಚ್ಛವಾಗಿ ಉತ್ತರ ಕರ್ನಾಟಕದ ರಂಗಭೂಮಿ ಕಲಾವಿದರು ತುಂಬ ಜನ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಒಂದಷ್ಟು ಜನ ನೀವು ಇಲ್ಲಿ ಆಲ್ರೆಡಿ ಬಂದಿದ್ದಾರೆ ವೇದಿಕೆ ಮೇಲೆ. ಈ ಚಿತ್ರಕ್ಕೆ ಸಂಭಾಷಣೆನ MS ರಮೇಶ್ ಅಣ್ಣವರು ಬಂದಿದ್ದಾರೆ. ರಮೇಶ್ ಅಣ್ಣವ್ರ ಸಂಭಾಷಣೆ ಅಂದಕ್ಕೆ ಎಲ್ರಿಗೂ ಒಂದು ಗೊತ್ತು ಕತ್ತಿ ಥರ ಇರುತ್ತೆ ಅವ್ರ ಸಂಭಾಷಣೆ ಅಂತೇಳಿ. ಉತ್ತರ ಕರ್ನಾಟಕ ಭಾಷೆಯ ಸೊಗಡಿನ ಏನು ಭಾಷೆ ಇದೆ ಅದೇ ಭಾಷೆಯಲ್ಲಿ ಕೂಡ ಡೈಲಾಗ್ಸ್ಗಳು ಇಡೀ ಸಿನಿಮಾದಲ್ಲಿದೆ. ಈ ಮಣ್ಣಿನ ಒಂದು ಏನು ಸತ್ವ ಇದೆ ಮತ್ತು ಇಲ್ಲಿನ ಗುಣಗಳಿದ್ದಾವೆ ಅವನ್ನೆಲ್ಲ ಒಗ್ಗೂಡಿಸಿ ಆಗಿರುವಂಥ ಒಂದು ಚಿತ್ರ ಗ್ಯಾಂಗ್ಸ್ ಆಫ್ UK. ಸಂತ ಶಿಶುನಾಳ ಶರೀಫ್ ಅವರು ಸ್ವಾಮಿಗಳನ್ನ ಈ ಚಿತ್ರದಲ್ಲಿ ಬಳಸಿದ್ದೀವಿ. ಅದಾದ ನಂತರ ಒಂದಷ್ಟು ಜನ ಹಳಬರಿದ್ದೀವಿ. ಅದರಲ್ಲಿ ಮುಕ್ಕಾಲು ಭಾಗ ಜನ ಉತ್ತರ ಕರ್ನಾಟಕದ ಕಲಾವಿದರು ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಹರಿಸಿ ಹಾರೈಸಿ. ಯಾಕೆಂದರೆ ಈ ಚಿತ್ರ ಮಾಡಿರೋದೇ ನಿಮಗಾಗಿ. ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಥ್ಯಾಂಕ್ ಯು. ಭಾಳ ವರ್ಷದಿಂದ ಶ್ರೀವತ್ಸ ಅವರು ನನಗೆ ನಿಕಟ ಸಂಪರ್ಕ ಇದೆ. ಅವರು ಎಲ್ಲ ನಿರ್ದೇಶಕರು ಪ್ರೊಡ್ಯೂಸರ್ಲ್ಲ. ನಾನು 50 ವರ್ಷದಿಂದ ಈ ರಂಗಭೂಮಿ ಹಾಗೂ ಸಿನಿಮಾಗಳಲ್ಲಿ ಓಡಾಡ್ತಾ ಇದ್ದೀನಿ. TS ರಂಗ ಹಿಡ್ಕೊಂಡು 1980ರಿಂದ ಹಿಡಿದು ಅವರು ಯಾರ್ಯಾರು ಬಂದರೂ ಕೂಡ ಅವರಿಗೆ ಸಹಕಾರ ಕೊಟ್ಟು, ವಸತಿ ಕೊಟ್ಟು, ಊಟ ಕೊಟ್ಟು, ನಮ್ಮ ಕಲಾವಿದರು ತಗೋತಾರ ಅನ್ನೋ ಆಸೆಗೆ ಎಲ್ಲರೂ ಕೂಡಿಸ್ತಿದ್ದೆ. ಎಲ್ಲರೂ ಕೂಡಿಸಿ ಅವರಿಗೆ ಇಂಟ್ರಪಡಿಸ್ತಿದ್ದೆ. ಒಬ್ಬರನ್ನು ತಗೊಳ್ಳಿದ್ರು. ನನಗೆ ಭಾಳ ಕೆಟ್ಟ ಅನಿಸುತ್ತೆ. ಇವರು ಎಷ್ಟು ಜನ ಬಂದರೆ ಒಟ್ಟನ್ನು ತಗೋತೀನಿ. ನನಗೆ ಭಾಳ ಹೆಮ್ಮೆ ಆಯ್ತು. ಎಷ್ಟು ಜನ ಕರೆದಿರಿ, ನಿಮ್ಮ ಕಲಾವಿದರು ಎಲ್ಲರೂ ಉಪಯೋಗ ಮಾಡ್ಕೊತೀನಿ. ನಾನು ಸಹಕಾರ ಕೊಡ್ಕೊಂಡು ಆಮೇಲೆ ನಮ್ಮದು ಯಾವುದೇ ರೀತಿಯಿಂದ ಸಣ್ಣ ಒಂದು ಇಮಿಡಿಯೇಟ್ ನಾವೇನೇ ಒಂದು ಸ್ವಲ್ಪ ತಪ್ಪು ಮಾಡಿದ್ರು ಕೂಡ ಇಮಿಡಿಯೇಟ್ ಆಗಲಿ ಅಮ್ಮ ಓಕೆ ಇವ್ರಿಗೆ ಸೆಟ್ ಮಾಡಮ್ಮ, ಇವ್ರಿಗೆ ಚೆನ್ನಾಗಿ ಮಾಡಮ್ಮ, ಇವ್ರಿಗೆ ತೊಂದರೆ ಆಗುತ್ತೆ, ಮಣಿ ತೊಗೊಂಬಂದೇವು ಈ ಥರ ಅಗದಿ ಭಾಳ ಕಾಳಜಿಯಿಂದ ನಮ್ಗೆ ಭಾಳ ಕೇರ್ ಮಾಡಿ ನಮ್ಗೆ ಭಾಳ ಉಪಕಾರ ಮಾಡಿದರು. ನಮ್ಮ ಕಲಾವಿದರನ್ನ ಎಲ್ಲರೂ ತಗೊಂಡು ಯಾರೂ ಬಿಡಲಿಲ್ಲ. ಅದೊಂದು ನನ್ನ ಇತಿಹಾಸದಲ್ಲಿ, ನನ್ನ ಈ ಪಯಣದ ಇತಿಹಾಸದಲ್ಲಿ, ಈ ರಂಗ ಅಥವಾ ಸಿನಿಮಾ ಪಯಣದಲ್ಲಿ ನನ್ನ ದೊಡ್ಡ ಇತಿಹಾಸ. ಆಮೇಲೆ ಈ ಸಿನಿಮಾ ಹೇಗಿದೆ, ಈ ಪೋಸ್ಟರ್ ನೋಡಿದ್ರೆಲ್ಲ ನೀವು ಬರೀ ರಕ್ತ ಕಾಣ್ತಾ ಇದೆ. ಇದು ಒಂದು ಹೆಣ್ಣಿನ ರಕ್ತ ಕಣ್ಣೀರು, ಒಂದು ಹೆಣ್ಣಿನ ಕಥೆ, ಒಂದು ರಕ್ತ ಕಣ್ಣೀರು. ಹೀಗಾಗಿ ಇದನ್ನು ಭಾಳ ಎಕ್ಸ್ಪೋಸ್ ಆಗುತ್ತೆ. ಸ್ಟೋರಿ ಇದೆ, ನಮ್ಮ ಉತ್ತರ ಕರ್ನಾಟಕದ ಒಂದು ಭಾಷೆ ಇದೆ, ಸೊಗಡಿದೆ. ಅದನ್ನು ಇಲ್ಲಿ ಅಳವಡಿಸಿ ನಮ್ಮನ್ನೆಲ್ಲ ಉಪಯೋಗ ಮಾಡಿ ಒಂದು ಬೆಳ್ಳಿ ತೆರೆಗೆ ಇದೇ ಏಪ್ರಿಲ್ 10ನೇ ತಾರೀಕು ತರ್ತಾ ಇದ್ದಾರೆ. ನೀವೆಲ್ಲರೂ ಭಾಳ ಸಹಕಾರ ಕೊಡಬೇಕು, ಆಮೇಲೆ ಪ್ರಚಾರ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ಕೊತೀನಿ. ದಯಮಾಡಿ ಎಲ್ಲರೂ ಬಂದು ಸಿನಿಮಾ ನೋಡಿ ಶುಭ ಹಾರೈಸಿ, ಎಲ್ಲರಿಗೂ ಶುಭ ಹಾರೈಸಿ. ನಮಸ್ಕಾರಗಳು. ಈ ಗ್ಯಾಂಗ್ಸ್ ಆಫ್ UK ಅನ್ನೋ ಒಂದು ಚಿತ್ರದ ನಿರ್ಮಾತೃ ನಿಜವಾಗಿಯೂ ಶಾಂತಮ್ಮನ ಮಗ ರವಿ ಶ್ರೀವತ್ಸ. ಅದನ್ನು ಶಾರ್ಟ್ನೊಳಗೆ ಹೇಳ್ಬೇಕಂದ್ರೆ ಸೈಲೆಂಟ್ ಸನ್ ಶ್ರೀವತ್ಸ. ಎಷ್ಟು ಶಾಂತತೆ ಅವ್ರ ಹೆಸರಿನೊಳಗೆ, ಅವ್ರ ತಾಯಿ ಹೆಸರಿನೊಳಗೆ ಐತೆ, ಅಷ್ಟು ಶಾಂತತೆಯನ್ನು ಕಾಪಾಡಿ ಉತ್ತರ ಕರ್ನಾಟಕದ ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ ಪ್ರೋತ್ಸಾಹವನ್ನೇ ನೀಡಿ ನಾವು ಏನೇ ತಪ್ಪು ಮಾಡಿದ್ರು ಚಿನ್ನ ಹಂಗೆ ಚಿನ್ನ ಹಿಂಗೆ ಮಾತಾಡ್ಬೇಕು ಚಿನ್ನ, ಆದರೆ ಬೆಂಗಳೂರು ಭಾಷೆ ಮಾತಾಡ್ಬಾರ್ದು ಚಿನ್ನ, ಉತ್ತರ ಕರ್ನಾಟಕ ಭಾಷೆನ ಮಾತಾಡ್ಚಿನ್ನ ಅಂತ ಹೇಳಿ ನಮಗೆ ಗಡ್ಡಾಕೃತಿ ಹಿಡಿದು ಯಾರಾದರೂ ಕಲೆಯನ್ನು ಕಲಿಸಿಕೊಟ್ಟಿದ್ರೆ ಅದು ಶ್ರೀವತ್ಸ ಅವರು. ಯಾಕಂದರೆ ಹವೇಲಿ ಒಳಗೆ ಹಾಳು ಬಿದ್ದಂಥ ಹವೇಲಿ ಫಾರ್ಮಿನೊಳಗೆ ಈ ಚಿತ್ರವನ್ನು ನಿರ್ಮಾಣ ಮಾಡಿ, ಆಮೇಲೆ ನಮ್ಮ ಕೃಷ್ಣೆಯ ಹಿಂದಿನ ಒಡಲಿನೊಳಗೆ ಈ ಮರದ ಛಾಯೆಯನ್ನು
ಅಲ್ಲಿ ಮೂಡಿಸಿದಂತಹ ಒಂದು ಬರದ ಛಾಯೆಯ ಚಿತ್ರೀಕರಣವನ್ನು ಮಾಡಿ ಯಶಸ್ವಿಯಾದಂಥವ್ರು. ಅದರೊಳಗೆ ಹುನಗುಂದ ಮತ್ತು ಇಳಕಲ್ ತಾಲೂಕಿನೊಳಗೆ ಹೆಚ್ಚಿನ ಶೂಟಿಂಗ್ ಮಾಡಿದರು. ಯಾಕಂದ್ರೆ ನಮ್ಮದು ಪೂರ್ತಿ ಕಪ್ಪು ನೆಲ. ಈ ಅಮರಾವತಿಯ ಹತ್ತಿರ ಮತ್ತು ಅಮರಾವತಿಯ ದೇಸಾಯರವಾಡೆ, ಹುನಗುಂದದೊಳಗೆ ಬ್ರಿಡ್ಜು ಮತ್ತು ಇಳಕಲ್ ಮತ್ತು ಹುನಗುಂದ ಹೈವೇ ಇವೆಲ್ಲವುಗಳಲ್ಲಿ ಚಿತ್ರೀಕರಣವನ್ನು ಮಾಡಿದಂತಹ ಈ ನಮ್ಮ ಚಿತ್ರಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಇದು ಬರೇ ರಕ್ತದಿಂದ ಕೂಡಿ ಐತಿ ಅಂಥೇಳಿ ಅನೇಕರು ಇದ್ರ ಬಗ್ಗೆ ಆಪಾದನೆಯನ್ನು ಮಾಡಿ ಅನೇಕ ವಿವಾದಗಳನ್ನು ಸೃಷ್ಟಿ ಮಾಡಿದರು. ಆದರೆ ಅನೇಕ ಚಿತ್ರದೊಳಗೂ ಈ ರೀತಿಯಾಗಿದ್ದರೂ ಸಹಿತ ನಮಗೆ ಯಾಕೆ ತೊಂದರೆ ಬಂತನ್ನೋದು, ಈ ಚಿತ್ರಕ್ಕೆ ಯಾಕೆ ತೊಂದರೆ ಬಂತನ್ನೋದು ಇನ್ನೂ ಪ್ರಶ್ನಾರ್ಥಕವಾಗಿ ಹೋಗಿದೆ. ಆದರೂ ಈ ವಿಷಯದೊಳಗೆ ಗೆದ್ದು ಬಂದಂಥ ಶ್ರೀವತ್ಸ ಅವರಿಗೆ ನಾವೆಲ್ಲರೂ ಉತ್ತರ ಕರ್ನಾಟಕದವರು ನಾವೆಲ್ಲ ಶುಭ ಹಾರೈಸಬೇಕಾಗೈತೆ, ನಾವೆಲ್ಲರೂ ಅವರಿಗೆ ಬೆಂಬಲಿಸಬೇಕಾಗೈತೆ. ಉತ್ತರ ಕರ್ನಾಟಕದ ಗತ್ತನ್ನು ಈ ಚಿತ್ರದೊಳಗೆ ಯಾವ ರೀತಿಯಾಗಿ ತೋರಿಸ್ಯಾರ ಅನ್ನೋದು, ಆಮೇಲೆ ಉತ್ತರ ಕರ್ನಾಟಕದ ಇದು ಏನು ಗಟ್ಟಿತನ ಏನು ಅನ್ನೋದನ್ನು ಈ ಚಿತ್ರದೊಳಗೆ ಶ್ರೀವತ್ಸ ಅವರು ಮೂಡಿಸ್ಯಾರ. ಅದಕ್ಕೆ ಲಕ್ಷ್ಮೀನಾರಾಯಣ ಅವರು ನಿರ್ಮಾಣವನ್ನು ಮಾಡಿ ಅದಕ್ಕೆ ಯಶಸ್ವಿಗೊಳಿಸ್ಯಾರ. ಎಲ್ಲರೂ ಸಹಿತ ಅನೇಕ ಹಿರಿಯ ಕಲಾವಿದರು ಇದ್ದರೂ ಸಹಿತ ಅವರೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಪ್ರತಿಯೊಬ್ಬ ಕಲಾವಿದರಿಗೂ ಸಹಕಾರವನ್ನು ಕೊಟ್ಟು, ಇಲ್ಲ ನೀವು ಒಳ್ಳೆಯ ಕಲಾವಿದರಿದ್ರಿ, ನೀವು ಮಾಡಿರಿ ಅಂಥೇಳಿ ಅನ್ನೋ ಮಾತನ್ನು ಹೇಳ್ತಾ ಈ ಯಶಸ್ವಿ ಚಿತ್ರವನ್ನು ಅವರು ನಿರ್ಮಾಣ ಮಾಡ್ಯಾರ. ಅದಕ್ಕೆ 10ನೇ ತಾರೀಕು ನಿಮ್ಮ ಮುಂದೆ ಈ ಕೂಸು ಬಂದು ನಿಂದಿರುತ್ತೆ. ಅದಕ್ಕೆ ತಾವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ತಾವೆಲ್ಲರೂ ಪ್ರೋತ್ಸಾಹ ಕೊಡುತ್ತೀರಿ ಅಂಥೇಳಿ ನಾನು ಉತ್ತರ ಕರ್ನಾಟಕದ ಸಮಸ್ತ ಜನತೆಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ. ನಮ್ಮ ಭಾಗದಲ್ಲಿಯ ಉತ್ತರ ಕರ್ನಾಟಕದ ಹತ್ಯಾಕಾಂಡದ ಈ ಚಿತ್ರದ ಒಂದು ಕತೆ ಒಬ್ಬ ತಾಯಿಯ ಕೂಗಿನ ಕಥೆ ಐತೆ. ಅದಕ್ಕೆ ಇದನ್ನೆಲ್ಲರೂ ನಿಜವಾಗಿಯೂ ಮನಮಿಡಿಯುವಂತಹ ಈ ಕಥೆಗೆ ನಾವೆಲ್ಲರೂ ಪ್ರೋತ್ಸಾಹವನ್ನು ನೀಡಬೇಕು. ಉತ್ತರ ಕರ್ನಾಟಕದ ಗತ್ತೆ ಅನ್ನೋದನ್ನು ಈ ಗ್ಯಾಂಗ್ ಆಫ್ UK ಚಿತ್ರದಲ್ಲಿ ಶ್ರೀವತ್ಸ ಅವರು ಮೂಡಿಸ್ಯಾರ. ಅದಕ್ಕೆ ತಾವೆಲ್ಲರ ಬೆಂಬಲ, ತಮ್ಮೆಲ್ಲರ ಸಹಕಾರ, ಪತ್ರಕರ್ತರು ಶ್ರೀವತ್ಸ ಅವರು ಸುಮಾರು ಚಿತ್ರಗಳನ್ನು ಮಾಡಿದ್ದಾರೆ. ಅವರಿಗೆ ಉತ್ತರ ಕರ್ನಾಟಕ ಭಾಷೆ ಬಗ್ಗೆ ಇರುವ ಹಿಡಿತ ಬಹುಶಃ ಚಿನ್ನ ಡೈರೆಕ್ಟ್ರು ಇಲ್ಲ ಅಂತ ನಾನು ಹೇಳ್ಕೊಳ್ತೇನೆ. ಆಮೇಲೆ ಇದನ್ನೆಲ್ಲರೂ ರಕ್ತದ ಮೇಲೆ ತೆಗೆದಿರೋದು ಅಂತ ಹೇಳ್ತಾರೆ. ಆದರೆ ಕೊನೆಗೆ ನಾನು ಹೇಳ್ತಿರೋದು ಏನು ಅಂತಂದರೆ, ತಾಯಿ ಕರುಳು ಅಂತ ಎಲ್ಲರೂ ಹೇಳ್ತಾರೆ. ಆ ತಾಯಿ ಕರುಳಿನ ಮಮತೆ ಕರೆಯೋದೆ ಆ ರಕ್ತದಿಂದ ರಕ್ತಕ್ಕೆ ಹೇಗೆ ಹರಿದು ಹೋಗ್ತದೆ ಅನ್ನೋದನ್ನು ಪೂರ್ತಿಯಾಗಿ ಇದರಲ್ಲಿ ತೋರಿಸಿದ್ದಾರೆ ಅಂತ ನನಗನ್ಸುತ್ತೆ. ಚಿತ್ರ ನೋಡಿ ಹರಿಸಿ ಹಾರೈಸಿ ಶುಭ ಮಾಡಿ